ನಮಸ್ಕಾರ ಸ್ನೇಹಿತರೆ. ನೋಡಿ, ಈ ನಮ್ಮ ಯುವಕರಿದ್ದಾರೆ, ಈ 18-25 ವರ್ಷ ಏನು ಯುವಕರಿದಾರಲ್ಲ, ಇವರು ಒಳ್ಳೆ ಜೋಶ್ ಇರುತ್ತೆ. ನಾವ್ ಯಾರು ಏನ್ ಹೇಳಿದ್ರು ಅವ್ರು ತಲೆ ಕೆಡ್ಸ್ಕೊಳಲ್ಲ, ಯಾವನ್ ಬಗ್ಗೆ ಕೇರ್ ಮಾಡಲ್ಲ ಅವರು. ಆ ಜೋಶ್ನ ಪೊಲಿಟಿಕ್ಸ್ ಜನ ಯಾವ ತರ ಆತರ ರಾಜಕಾರಣಿಗಳು ಯಾವ ತರ ಯೂಸ್ ಮಾಡ್ಕೊಂತಾರೆ ಅಂತ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ನೋಡಿ, ಯುವಕರು ಹೇಗಿರ್ತಾರೆ ಅಂದ್ರೆ ಯಾರ ಮಾತು ಕೇಳಲ್ಲ. ಇದ್ ಮಾಡ್ಬೇಡ ಅಂದ್ರೆ ಅದ್ ಮಾಡಕ್ ಹೋಗ್ತಾರೆ. ಅವ್ರು ಸಲಾ ಮಾಡೋದು ಇವೆಲ್ಲ ಯಾವ ಅಭ್ಯಾಸ ಇರಲ್ಲ. ಅವ್ರಲ್ಲಿ ಇರ್ತಕ್ಕಂಥ ಆಕ್ರೋಶ ಏನು ಕಿಚ್ಚಿದೆಯಲ್ಲ, ಅದನ್ನ ರಾಜಕಾರಣಿಗಳು ಅವ್ರನ್ನ ಒಂಥರ ಈ ತಮ್ಮ ಬೆನ್ನಿಂದಿರದ ಬೆಂಬಲಿಗರನ್ನಾಗಿ ಮತ್ತೆ ಈ ಬಕೆಟ್ ಹಿಡಿಯಕ್ಕೆಲ್ಲ ಯೂಸ್ ಮಾಡ್ಕೊಂತಾರೆ. ಆ ಜೋಶನ್ನೆಲ್ಲ ಅಲ್ಲಿ ಖರ್ಚು ಮಾಡ್ತಾರೆ. ಅವ್ರಿಗೆ ಆಮೇಲೆ ಅರಿವಾಗೋದು ಒಂದು 35 ಈ ತರ ಮದುವೆ ಮ್ಯಾರೇಜ್ ಆದ್ಮೇಲೆ 35+ ಆದ್ಮೇಲೆ ಅವಾಗ ಅರಿವಾಗುತ್ತೆ. ನೋಡಿ, ನಾವ್ ಒಳ್ಳೆ ಏನೋ ಮಾಡ್ಬೇಕಂತ ಛಲ ಇದ್ದಾಗ ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದು ರಾಜಕಾರಣಿಗಳ ಬೆಂಬಲಿಗರಾಗಿ ಯೂಸ್ ಮಾಡ್ಕೊಂಡು ಅವ್ರನ್ನ ಆಮೇಲೆ ನಗ್ನೀರಲ್ಲಿ ಕೈ ಬಿಡ್ತಾರೆ. ಇದು ನಾನು ಅವಾಗ ಪೋಸ್ಟ್ಗಳು ಹಾಕ್ತಾ ಇರ್ತೀನಿ. ಈ ನಮ್ಮ ಹುಡುಗರ ಆವೇಶ ಆಕ್ರೋಶವೆಲ್ಲ ರಾಜಕಾರಣಿಗಳ ಹತ್ರ ಯಾವ ತರ ಯೂಸ್ ಆಗುತ್ತೆ ಅಂದ್ರೆ ಬಡದಾಟಕ್ಕೆ ಯೂಸ್ ಮಾಡ್ಕೊಂತಾರೆ, ಪ್ರಚಾರಕ್ಕೆ ಯೂಸ್ ಮಾಡ್ಕೊಂತಾರೆ, ಮನೆ ತಿರ್ಗಾಡಕ್ಕೆ ಯೂಸ್ ಮಾಡ್ತಾರೆ. ಯಾವನು ಏನೋ ಅಂದ್ರೆ ರಾಜಕಾರಣಿಗ ಅಂದ್ರೆ ಅವ್ನು ಬಡದಾಡಕ್ ಕಳಿಸ್ತಾರೆ. ಈ ತರ ಎಲ್ಲ ಯುವಕರನ್ನ ಯೂಸ್ ಮಾಡ್ಕೊಂತಾರೆ. ಇದನ್ನ ಮೊದಲು ನಮ್ಮ ಯುವಕರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಬಹಳಷ್ಟು ಪ್ರಕರಣಗಳು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾರೋ ನಮ್ಮ ಅಣ್ಣ ಜೈ ಅನ್ಲಿಕ್ಕೆ, ಬಾಸ್ ಅನ್ಲಿಕ್ಕೆ ಇಂತರ ಎಲ್ಲ ಯೂಸ್ ಮಾಡ್ಕೊಂತಾರೆ. ಮೊದಲು ನಮ್ಮ ಯುವಕರಿಂದ ಅರ್ಥ ಮಾಡ್ಕೋಬೇಕು. ನಿಮ್ ದುಡ್ಡು ಕಂಡ್ರಿ ಎಲ್ಲೆಲ್ಲ ಇರೋದು, ನಿಮ್ ದುಡ್ಡಿಂದ ಸರ್ಕಾರ ನಡೆಯೋದು. ಯಾವನ ಕೋಟಿ ಇಲ್ಲ 1000 ಕೋಟಿ ಇಟ್ಕೊಂಡ್ ಬಂದ್ರು ಕೂಡ ಅದನ್ನ ತಂದು ನಿಮ್ ರೋಡ್ ಮಾಡಕ್ ಆಗಲ್ಲ. ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಪರ್ಮಿಷನ್ ಕೊಡಲ್ಲ ಸರ್ಕಾರ. ನಿಮ್ ಮನೆನಂತೂ ಉದ್ಧಾರ ಮಾಡಕ್ಕಲ್ಲ, ಮನೆ ಅಂತ ಕಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. 1000 ಕೋಟಿ ಇದ್ರೆ ತನಗಿರುತ್ತೆ ಹೊರತು ನಿಮ್ಮನ್ನ ಉದ್ಧಾರ ಮಾಡಕ್ ಸಾಧ್ಯನೇ ಇಲ್ಲ. ಏನಿದ್ರು ಉದ್ಧಾರ ಮಾಡ್ಬೇಕು, ನಿಮ್ ಟ್ಯಾಕ್ಸ್ ಇಂದಾನೆ ನಿಮ್ಮನ್ನ ಉದ್ಧಾರ ಮಾಡ್ಬೇಕು. ಇದನ್ನ ನಮ್ಮ ಅವರು ಅರ್ಥ ಮಾಡ್ಕೊಳ್ಳಿ ಮೊದಲು ಜನರು.